ಇವತ್ತು ನೀವು ಅಕಸ್ಮಾತ್ ಯಾರ್ಯಾರು ಇದ್ದೀರಾ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಉತ್ತಮ. ಇಲ್ಲದೇ ಇದ್ದರೆ ಈ ಅಕಸ್ಮಾತ್ ಸಂಕ್ರಾಂತಿ ಒಳಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಿದ್ದರೆ ಇನ್ನು 10 ವರ್ಷದ ಕಾಲದಲ್ಲಿ ಯೋಗ ಇಲ್ಲ. ತಪ್ಪಿಸ್ಕೊಂಬಿಡೋಕ್ಕಲ್ಲ, ಯೋಗನೇ ಬರಲ್ವಲ್ಲ, ನಿಂಗೆ ಸಪೋರ್ಟ್ ಮಾಡೋ ಗ್ರಹಗಳೇ ಇಲ್ವಲ್ಲ. ಎಲ್ಲರೂ ಬೇರೆ ಬೇರೆ ಟ್ರೈನ್ ಚಿತ್ರಾನ್ನ ಅಂತ ಕೂಗ್ಕೊಂಬರ್ತಾನೆ ಯಾರಲ್ಲಿ ಟ್ರೈನಲ್ಲಿ. ನೀನು ಚಿತ್ರಾನ್ನ ಬಂದಾಗ ತೊಗೊಂಬಿಡ್ಬೇಕು, ಇಲ್ಲಾರು ಮದ್ದೂರು ಒಡೆ ಇಳಿದೋಗುತ್ತೆ, ಬೇರೆ ಪೊಂಗಲ್ ಬಂದ್ಬಿಡುತ್ತೆ, ಈ ಚಿತ್ರಾನ್ನ ಹೊರಟೋಗುತ್ತೆ. ಬಂದಾಗ ಯು ಹ್ಯಾವ್ ಟು ಗ್ರ್ಯಾಬ್ ಇನ್ ಆಲ್ ಡೋರ್ಸ್ ಆರ್ ಕ್ಲೋಸ್ಡ್, ಒನ್ ವಿಂಡೋ ವಿಲ್ ಓಪನ್, ಬದುಕೋ ಹೋಗಂತ ಹೇಳ್ಕೊಂಡು ಆ ಟೈಮಿಗೆ ತೊಗೊಂಬಿಡ್ಬೇಕಂತೆ. ಸೊ ಅಂಥ ಸಮಯಕ್ಕೆ ತೊಗೊಳ್ಳೋದು ತಪ್ಪೇನಿಲ್ಲ. ಆ ಸಮಯಕ್ಕೆ ನಾವುಗಳು ಈಗ ತೊಗೊಂಡ್ರೆ ಸಂಕ್ರಾಂತಿ ಒಳಗಾದರೆ ಇವ್ರಿಗೆ ವ್ಯಕ್ತಿಗೆ ಆಗುತ್ತೆ. ಆಮೇಲೆ ಈಗ ಶನಿವಾರ ಭಾನುವಾರ ಸೋಮವಾರದೊಳಗೆ ವ್ಯಕ್ತಿಗೆ ಆಗಲೇಬೇಕು. ಮುಲಾಜಿಂದ ಆಗುತ್ತೋ ಇನ್ನೊಂದು ತಿಳ್ಕೊಂಬಿಡು. ಸಿದ್ದರಾಮಯ್ಯನಿಗೆ ಏನಾಗಿದೆ ಈಗ, ಅಕಸ್ಮಾತ್ ಸಿದ್ದರಾಮಯ್ಯ ಈಗ ಒಪ್ಕೊಳ್ದೇ ಇದ್ದ ಪಕ್ಷದಲ್ಲಿ ಅನಾರೋಗ್ಯ ಕಾಡುತ್ತೆ ಅಂತ ಹೇಳುತ್ತೆ. ಅಂದರೆ ನಾನು ಕೊಟ್ಬಿಡ್ತೀನಪ್ಪ ಅಂದರೆ ಯೋಗವನ್ನು ಕೊಟ್ಟಾಗ ಆರೋಗ್ಯವನ್ನು ಕೊಡ್ತಾನಂತೆ. ಬೇಕು ಅಂತ ಪೊಸಿಷನ್ಲೇ ಕೂತ್ಕೊಂಡ್ರೆ ಆರೋಗ್ಯವನ್ನು ಕ್ಷೀಣಿಸ್ತಾನೆ. ಯಾಕೆಂದರೆ ರಾಹು ಹಂಗೇನೆ, ರಾಹು ಕೇತು ಎಲ್ಲ ಹೀಗೆ ಅಂದರೆ ನೀನು ಒಂದನ್ನು ತ್ಯಾಗ ಮಾಡುವಂತಾನಂತೆ. ತ್ಯಾಗ ಮಾಡಿದೆ ಇದ್ದರೆ ನಾನು ನೋಡಿ ಕೂತ್ಕೊತೀನಿ ಅಂತ. ಒಂದು ತಮಾಷೆ ಏನು ಅಂದರೆ, ಈ ಹಾಲ್ಮತಸ್ಥರು ಅಂತ ಇರ್ತಾರೆ. ಈ ಹಾಲ್ಮತಸ್ಥರು ಅಂತ ಹೆಂಗೆ ಅಂದರೆ ಶಿವಾಜಿ ಮಹಾರಾಜು ಅಥವಾ ದೇವಿಕಾ ಅನುಗ್ರಹ ಅಥವಾ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇವರೆಲ್ಲ ಏನು ಅಂದರೆ ತಾವಾಗೇ ಬಿಟ್ಕೊಟ್ಟರೇ ಒಳ್ಳೆಯದು ಅಂತ. ಕೆಲವ್ರಿಗೆ ಏನು ಭಯ ಗೊತ್ತಾ, ಒಳಗಡೆ ಈ ಕಡೆ ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡ್ತಿರೋ ಭಯ ಏನಂದರೆ ನಾಳೆ ಅಕಸ್ಮಾತ್ ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಕೂಡಿಸ್ಬಿಟ್ವಿ, ಇವರು ಸಿದ್ದರಾಮಯ್ಯ ಮೆತ್ತಗೆ ಉಳಿಸ್ಬಿಟ್ರೆ ಏನು ಮಾಡೋದು, ಎಂಟೈರ್ ಪಕ್ಷನೇ ಉಳಿಸ್ಬಿಟ್ಟು ಬೀದಿಗೆ ತಂದುಬಿಟ್ರೆ ಆಮೇಲೆ ಕಾಂಗ್ರೆಸ್ ಇಲ್ಲ ನೆಗೆದು ಬಿದ್ದು ಹೋಯ್ತು, ಹೋದ್ರೂ ಹೋಯ್ತು, ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ಅದಕ್ಕೆ ವೀರಬ್ರಹ್ಮಣ್ಯ ಸ್ವಾಮಿ ಚರಿತ್ರೆಯಲ್ಲಿ ಬರೆದ ಪ್ರಕಾಶ ಒಂದು ಪಕ್ಷದಲ್ಲಿ ಒಂದು ಪೀಠದಲ್ಲಿ ಬರೆದಿದೆ. ಏನು ಬರೆದಿದೆ ಅಂದರೆ ಡಿ ಕೆ ಶಿವಕುಮಾರ್ಗೆ ಡೈರೆಕ್ಟಾಗಿ ಹೇಳಿದೆ, ನೀನು ಮುಖ್ಯಮಂತ್ರಿ ಆಗೋದು ಶತಸಿದ್ಧ, ಅಕಸ್ಮಾತ್ ನೀನು ಈ ಪಕ್ಷ ಆ ಪಕ್ಷ ಅಂತ ನೋಡಬೇಡ, ಆಸೆ ನಿನ್ನದು, ಈಡೇರಿಸೋದು ಜವಾಬ್ದಾರಿ ನಂದು ಅಂತ ದೇವಿ ಪೀಠನೇ ಬರೆದು ಬಿಟ್ಟಿದೆ. ಬರೆದ ಮೇಲೆ ನೀವು ಅಕಸ್ಮಾತ್ ಇಲ್ಲಿಲ್ವಾ ಇನ್ನೊಂದು ಪಕ್ಷದಲ್ಲಿ ಹೋಗಿ ನಿಂತ್ಕೊ ಅಂತ ನಾನು ಹಂಗೂ ಧೈರ್ಯವಾಗಿ ಹೇಳಿದ್ದೀನಿ. ನೋಡೋಣ ಇವತ್ತು ನೀವು ಅಕಸ್ಮಾತ್ ಯಾರ್ಯಾರು ಇದ್ದೀರಾ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಉತ್ತಮ. ಇಲ್ಲದೇ ಇದ್ದರೆ ಈ ಅಕಸ್ಮಾತ್ ಸಂಕ್ರಾಂತಿ ಒಳಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಿದ್ದರೆ ಇನ್ನು 10 ವರ್ಷದ ಕಾಲದಲ್ಲಿ ಯೋಗ ಇಲ್ಲ. ತಪ್ಪಿಸ್ಕೊಂಬಿಡೋಕ್ಕಲ್ಲ, ಯೋಗನೇ ಬರಲ್ವಲ್ಲ, ನಿಂಗೆ ಸಪೋರ್ಟ್ ಮಾಡೋ ಗ್ರಹಗಳೇ ಇಲ್ವಲ್ಲ. ಎಲ್ಲರೂ ಬೇರೆ ಬೇರೆ ಟ್ರೈನ್ ಚಿತ್ರಾನ್ನ ಅಂತ ಕೂಗ್ಕೊಂಬರ್ತಾನೆ ಯಾರಲ್ಲಿ ಟ್ರೈನಲ್ಲಿ. ನೀನು ಚಿತ್ರಾನ್ನ ಬಂದಾಗ ತೊಗೊಂಬಿಡ್ಬೇಕು, ಇಲ್ಲಾರು ಮದ್ದೂರು ಒಡೆ ಇಳಿದೋಗುತ್ತೆ, ಬೇರೆ ಪೊಂಗಲ್ ಬಂದ್ಬಿಡುತ್ತೆ, ಈ ಚಿತ್ರಾನ್ನ ಹೊರಟೋಗುತ್ತೆ. ಬಂದಾಗ ಯು ಹ್ಯಾವ್ ಟು ಗ್ರ್ಯಾಬ್ ಇನ್ ಆಲ್ ಡೋರ್ಸ್ ಆರ್ ಕ್ಲೋಸ್ಡ್, ಒನ್ ವಿಂಡೋ ವಿಲ್ ಓಪನ್, ಬದುಕೋ ಹೋಗಂತ ಹೇಳ್ಕೊಂಡು ಆ ಟೈಮಿಗೆ ತೊಗೊಂಬಿಡ್ಬೇಕಂತೆ. ಸೊ ಅಂಥ ಸಮಯಕ್ಕೆ ತೊಗೊಳ್ಳೋದು ತಪ್ಪೇನಿಲ್ಲ. ಆ ಸಮಯಕ್ಕೆ ನಾವುಗಳು ಈಗ ತೊಗೊಂಡ್ರೆ ಸಂಕ್ರಾಂತಿ ಒಳಗಾದರೆ ಇವ್ರಿಗೆ ವ್ಯಕ್ತಿಗೆ ಆಗುತ್ತೆ. ಆಮೇಲೆ ಈಗ ಶನಿವಾರ ಭಾನುವಾರ ಸೋಮವಾರದೊಳಗೆ ವ್ಯಕ್ತಿಗೆ ಆಗಲೇಬೇಕು. ಮುಲಾಜಿಂದ ಆಗುತ್ತೋ ಇನ್ನೊಂದು ತಿಳ್ಕೊಂಬಿಡು. ಸಿದ್ದರಾಮಯ್ಯನಿಗೆ ಏನಾಗಿದೆ ಈಗ, ಅಕಸ್ಮಾತ್ ಸಿದ್ದರಾಮಯ್ಯ ಈಗ ಒಪ್ಕೊಳ್ದೇ ಇದ್ದ ಪಕ್ಷದಲ್ಲಿ ಅನಾರೋಗ್ಯ ಕಾಡುತ್ತೆ ಅಂತ ಹೇಳುತ್ತೆ. ಅಂದರೆ ನಾನು ಕೊಟ್ಬಿಡ್ತೀನಪ್ಪ ಅಂದರೆ ಯೋಗವನ್ನು ಕೊಟ್ಟಾಗ ಆರೋಗ್ಯವನ್ನು ಕೊಡ್ತಾನಂತೆ. ಬೇಕು ಅಂತ ಪೊಸಿಷನ್ಲೇ ಕೂತ್ಕೊಂಡ್ರೆ ಆರೋಗ್ಯವನ್ನು ಕ್ಷೀಣಿಸ್ತಾನೆ. ಯಾಕೆಂದರೆ ರಾಹು ಹಂಗೇನೆ, ರಾಹು ಕೇತು ಎಲ್ಲ ಹೀಗೆ ಅಂದರೆ ನೀನು ಒಂದನ್ನು ತ್ಯಾಗ ಮಾಡುವಂತಾನಂತೆ. ತ್ಯಾಗ ಮಾಡಿದೆ ಇದ್ದರೆ ನಾನು ನೋಡಿ ಕೂತ್ಕೊತೀನಿ ಅಂತ. ಒಂದು ತಮಾಷೆ ಏನು ಅಂದರೆ, ಈ ಹಾಲ್ಮತಸ್ಥರು ಅಂತ ಇರ್ತಾರೆ. ಈ ಹಾಲ್ಮತಸ್ಥರು ಅಂತ ಹೆಂಗೆ ಅಂದರೆ ಶಿವಾಜಿ ಮಹಾರಾಜು ಅಥವಾ ದೇವಿಕಾ ಅನುಗ್ರಹ ಅಥವಾ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇವರೆಲ್ಲ ಏನು ಅಂದರೆ ತಾವಾಗೇ ಬಿಟ್ಕೊಟ್ಟರೇ ಒಳ್ಳೆಯದು ಅಂತ. ಕೆಲವ್ರಿಗೆ ಏನು ಭಯ ಗೊತ್ತಾ, ಒಳಗಡೆ ಈ ಕಡೆ ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡ್ತಿರೋ ಭಯ ಏನಂದರೆ ನಾಳೆ ಅಕಸ್ಮಾತ್ ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಕೂಡಿಸ್ಬಿಟ್ವಿ, ಇವರು ಸಿದ್ದರಾಮಯ್ಯ ಮೆತ್ತಗೆ ಉಳಿಸ್ಬಿಟ್ರೆ ಏನು ಮಾಡೋದು, ಎಂಟೈರ್ ಪಕ್ಷನೇ ಉಳಿಸ್ಬಿಟ್ಟು ಬೀದಿಗೆ ತಂದುಬಿಟ್ರೆ ಆಮೇಲೆ ಕಾಂಗ್ರೆಸ್ ಇಲ್ಲ ನೆಗೆದು ಬಿದ್ದು ಹೋಯ್ತು, ಹೋದ್ರೂ ಹೋಯ್ತು, ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ಅದಕ್ಕೆ ವೀರಬ್ರಹ್ಮಣ್ಯ ಸ್ವಾಮಿ ಚರಿತ್ರೆಯಲ್ಲಿ ಬರೆದ ಪ್ರಕಾಶ ಒಂದು ಪಕ್ಷದಲ್ಲಿ ಒಂದು ಪೀಠದಲ್ಲಿ ಬರೆದಿದೆ. ಏನು ಬರೆದಿದೆ ಅಂದರೆ ಡಿ ಕೆ ಶಿವಕುಮಾರ್ಗೆ ಡೈರೆಕ್ಟಾಗಿ ಹೇಳಿದೆ, ನೀನು ಮುಖ್ಯಮಂತ್ರಿ ಆಗೋದು ಶತಸಿದ್ಧ, ಅಕಸ್ಮಾತ್ ನೀನು ಈ ಪಕ್ಷ ಆ ಪಕ್ಷ ಅಂತ ನೋಡಬೇಡ, ಆಸೆ ನಿನ್ನದು, ಈಡೇರಿಸೋದು ಜವಾಬ್ದಾರಿ ನಂದು ಅಂತ ದೇವಿ ಪೀಠನೇ ಬರೆದು ಬಿಟ್ಟಿದೆ. ಬರೆದ ಮೇಲೆ ನೀವು ಅಕಸ್ಮಾತ್ ಇಲ್ಲಿಲ್ವಾ ಇನ್ನೊಂದು ಪಕ್ಷದಲ್ಲಿ ಹೋಗಿ ನಿಂತ್ಕೊ ಅಂತ ನಾನು ಹಂಗೂ ಧೈರ್ಯವಾಗಿ ಹೇಳಿದ್ದೀನಿ. ನೋಡೋಣ